ನಮಸ್ಕಾರ. ಇವತ್ತು ಡಿಜಿಟಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಗತ್ಯ ಅಲ್ಲ, ಅನಿವಾರ್ಯ ಆಗಿದೆ. ಸೊ ಮೋಸ್ಟ್ ಆಫ್ ದ ಥಿಂಗ್ಸ್ ಆಫ್ಲೈನಿಂದ ಆನ್ಲೈನ್ ಬಂದಿದೆ. ಬಟ್ ಎಲ್ಲಿಂದ ಶುರು ಮಾಡಬೇಕು, ಹೇಗೆ ಶುರು ಮಾಡಬೇಕು, ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಅಂತ ಕೇಳೋದಾದರೆ ಫೇಸ್ಬುಕ್. ಎಸ್ ಸ್ನೇಹಿತರೆ, ಫೇಸ್ಬುಕ್ ಮೊದಲು ಒಂದು ಸೋಷಿಯಲ್ ಮೀಡಿಯಾ ಅಂದರೆ ಲೈಕ್ ಸಾಮಾಜಿಕ ಜಾಲತಾಣ ಅಂದರೆ ಫ್ರೆಂಡ್ಸ್ ರಿಲೇಟಿವ್ಸ್ನ ಕನೆಕ್ಟ್ ಮಾಡತಕ್ಕಂಥ ಪ್ಲಾಟ್ಫಾರ್ಮ್ ಆಗಿ ಪ್ರಾರಂಭವಾಗಿದ್ದು ಇವತ್ತು ಬಿಗ್ ಬಿಸ್ನೆಸ್ ಪ್ಲಾಟ್ಫಾರ್ಮ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ರೈಟ್. ಸೊ ಇಲ್ಲಿ ಪ್ರಪಂಚದ 1/3 ಪಾಪ್ಯುಲೇಷನ್ ಇದೆ. ಮೋರ್ ದೆನ್ 250 crore ಪಾಪ್ಯುಲೇಷನ್ ಬಳಸ್ತಾ ಇದೆ. ಭಾರತಕ್ಕೆ ಬಂದರೆ ನಮ್ಮ ಭಾರತದಲ್ಲಿ ಸಕ್ರಿಯವಾಗಿ ಆಕ್ಟಿವ್ ಆಗಿ ಮೋರ್ ದೆನ್ 45 crore ಪಾಪ್ಯುಲೇಷನ್ ಫೇಸ್ಬುಕ್ನ ಪ್ರತಿದಿನ ಬಳಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಹೇಳೋದಾದ್ರೆ ಕರ್ನಾಟಕಕ್ಕೆ 1.5 ಕೋಟಿ ಅಷ್ಟು ಜನ ಫೇಸ್ಬುಕ್ಕನ್ನು ಬಳಸ್ತಾ ಇದ್ದಾರೆ. ಹಾಗಾದ್ರೆ ತಡ ಯಾಕೆ? ನೀವು ಫೇಸ್ಬುಕ್ನ ಹೇಗೆ ಬಳಸಬೇಕು, ಇನ್ಫ್ಯಾಕ್ಟ್ ಫೇಸ್ಬುಕ್ ಅಂದ್ರೆ ಏನು, ಅದರಲ್ಲಿ ಏನೇನಿದೆ, 10 ಅಡ್ವಾಂಟೇಜ್ ಏನಿದೆ ಅನ್ನೋದು ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ನಾನು ಮಾತಾಡ್ತೀನಿ. ಸೊ ಟೇಕ್ ಎ ಬುಕ್ ಅಂಡ್ ಪೆನ್, ಟೇಕ್ ಎ ನೋಟ್ಸ್ ಅಂಡ್ ದೆನ್ ಟೇಕ್ ಆಕ್ಷನ್ಸ್ ಅಂಡ್ ಯು ಸಿ ನಿಮ್ಮ ವ್ಯಾಪಾರಕ್ಕೆ ಹೇಗೆ ಫೇಸ್ಬುಕ್ನ ಬಳಸ್ಕೊಬೋದು, ಹೆಚ್ಚು ಗ್ರಾಹಕರನ್ನ ಪಡಿಬೋದು, ಬ್ರ್ಯಾಂಡ್ ಬಿಲ್ಡ್ ಮಾಡ್ಬೋದು, ಕಸ್ಟಮರ್ ಎಂಗೇಜ್ಮೆಂಟ್ ಮಾಡ್ಬೋದು. ಸೊ ಟೋಟಲ್ ಡೀಟೇಲ್ನ ಒಂದು ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಆರ್ ಯು ರೆಡಿ? ಟೈಪ್ ಐ ಆಮ್ ರೆಡಿ ಫಾರ್ ಫೇಸ್ಬುಕ್ ಅಡ್ವಾಂಟೇಜ್ ಅಂದ್ಬಿಟ್ಟು. ಸೊ ನಾನಿವತ್ತು ನಿಮ್ಗೆ ಏನು ಮಾಡಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ, ಬೇಸಿಕಲಿ ತುಂಬ ಜನ ಲೈಕ್ ಫೇಸ್ಬುಕ್ ಹಿಂಗೆ ಓಪನ್ ಮಾಡಬೇಕು ಅಂತ ತೋರಿಸ್ತಾರೆ. ಬಟ್ ಆಲ್ಮೋಸ್ಟ್ ನಾವು ಫೇಸ್ಬುಕ್ ಮಾಡಿರೋದನ್ನ ನಮ್ಮ ಪೇಜ್ಗಳನ್ನೇ ತೋರಿಸ್ತೀನಿ. ಲೈವ್ ಆಗಿ ನಾವು ಹೇಗೆ ವರ್ಕ್ ಮಾಡ್ತಾ ಇದ್ದೀವಿ, ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಸೊ ದಿಸ್ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಪ್ರಾಕ್ಟಿಕಲ್ ಆ್ಯಂಡ್ ಯೂಸ್ಫುಲ್ ಫಾರ್ ಆಲ್ ಆಫ್ ಯು. ಓಕೆ, ಗಿವ್ ಮಿ ಅ ಮಿನಿಟ್, ಐ ವಿಲ್ ಗೋ ಟು ಮೈ ಫೇಸ್ಬುಕ್ ಪೇಜ್. ಸೊ ಫ್ರೆಂಡ್ಸ್, ಈಗ ನಾನು ನಮ್ಮ ಫೇಸ್ಬುಕ್ಕಲ್ಲಿದ್ದೀನಿ. ಸತ್ಯನಾರಾಯಣ್ ER ಈಸ್ ಮೈ ಪ್ರೊಫೈಲ್, ನನ್ನ ಅಕೌಂಟ್ ಮೇಜರ್. ಸೊ ಫೇಸ್ಬುಕ್ಕಲ್ಲಿ ಬೇಸಿಕಲಿ 3 ಥಿಂಗ್ಸ್ ಇರುತ್ತೆ. ಒಂದು ಈ ಮೇಜರ್ ಯುವರ್ ಪ್ರೊಫೈಲ್ ಅಕೌಂಟ್, ಎರಡನೇದು ಪೇಜ್, ಮೂರನೇದು ಗ್ರೂಪ್. ಸೊ ಸತ್ಯನಾರಾಯಣ್ ER 2011 ಸ್ಟಾರ್ಟ್ ಮಾಡಿದ್ದು, ಜಾಯಿನ್ ಇನ್ 2011 ಆಗಸ್ಟ್, 4,960 ಅಂದರೆ 5,000 ಪೀಪಲ್ ಇರ್ಬೋದು. ಸೊ ಇಟ್ಸ್ ಗಾಟ್ ಮ್ಯಾಕ್ಸಿಮಮ್. ಸೊ ಇಲ್ಲಿ ಪೇಜ್ ಅಂತ ಬರುತ್ತೆ. ಸೊ ಯು ಕ್ಯಾನ್ ಹ್ಯಾವ್ ಎ ಪೇಜ್ ಅಂಡ್ ಫ್ರಮ್ ದೇರ್ ಪೇಜ್ ಇನ್ ದ ನೆಕ್ಸ್ಟ್ ವಿ ಕ್ಯಾನ್ ಹ್ಯಾವ್ ಅವರ್ ಲೈಕ್ ವಾಚ್, ಗ್ರೂಪ್ ಅಂಡ್ ಗೇಮಿಂಗ್ಸ್. ಸೊ ಇಷ್ಟು ವಿಶೇಷವಾಗಿರುತ್ತೆ. ಸೊ ನಾವು ಆಲ್ರೆಡಿ ನಮ್ಮ ಮಾಸ್ಟರ್ ಕೋಚ್ ಸತ್ಯ ಅಂತ ಒಂದು ಪೇಜ್ ಇದೆ. ದಟ್ ನಾಟ್ 1 ಪೇಜ್, ಐ ಗಾಟ್ 13 pages. ಹೌ ಮೆನಿ ಪೇಜಸ್? 13 pages ಇದೆ. ಬಟ್ ಆದರೆ ಒಂದು ನಾವು ಫೋಕಸ್ ಮಾಡಕ್ಕೆ ಶುರು ಮಾಡಿದ್ದು ಒಂದು ಪೇಜ್ ಮೇಲೆ, ಮಾಸ್ಟರ್ ಕೋಚ್ ಸತ್ಯ. ಸೊ ಪೇಜ್ ಅನ್ನೋದು ಯಾಕೆ ಬೇಕು ಅಂದರೆ, ಮುಖ್ಯವಾಗಿ ಪೇಜ್ ಕ್ಯಾನ್ ಬಿ ಕಂಪ್ನಿ ಬ್ರ್ಯಾಂಡೆಡ್ ಆರ್ ಯು ಕ್ಯಾನ್ ಬಿಕಮ್ ಅ ಪಬ್ಲಿಕ್ ಫಿಗರ್ ಆರ್ ಬ್ರ್ಯಾಂಡ್ ಆಗ್ಬೋದು, ಪ್ರಾಡಕ್ಟ್ ಸರ್ವಿಸ್ ಕೊಡುವಂಥವ್ರು ಆಗ್ಬೋದು. ಸೊ ಪೇಜ್ನ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಮಿಲಿಯನ್ಸ್ ಟುಗೆದರ್ ಪೀಪಲ್ ನಿಮ್ಮನ್ನು ಫಾಲೋ ಮಾಡಲಿಕ್ಕೆ, ಪೇಜ್ನ ಲೈಕ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಬಟ್ ಪ್ರೊಫೈಲಲ್ಲಿ ಅಕೌಂಟಲ್ಲಿ 5,000ಕ್ಕಿಂತ ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ಸೊ ದಟ್ಸ್ ದ ಫಸ್ಟ್. ಸೊ ಸತ್ಯನಾರಾಯಣ್ ER ಅಂತ ನನ್ನ ಪ್ರೊಫೈಲ್ ಅಕೌಂಟ್ ಇದ್ರೂ ನಾನು ಮತ್ತೆ ಅದೇ ಹೆಸರಲ್ಲಿ ಇನ್ನೊಂದು ಪೇಜ್ ಕೂಡ ಕ್ರಿಯೇಟ್ ಮಾಡಿದ್ದೀವಿ. ಇಲ್ಲಿ ಆರ್ಗ್ಯಾನಿಕ್ ಆಗಿ 5,500 ಜನ ಫಾಲೋವರ್ ಇದ್ದಾರೆ ಆಸ್ ಆಫ್ ನೌ. ಸೊ ಮಾಸ್ಟರ್ ಕೋಚ್ ಸತ್ಯ 9,792 ಜನ, ಅಂದರೆ ಇಟ್ಸ್ ಆಲ್ಮೋಸ್ಟ್ ಟೋಟಲಿ 10,000 ಹತ್ರ ಇದ್ದೀವಿ. 11,000 ಫಾಲೋವರ್ಸ್ ಇದ್ದಾರೆ ಹೂ ಫಾಲೋಸ್ ದಿಸ್ ಪೇಜ್ ಅಂಡ್ ಮೆನಿ ಅದರ್ ಪೇಜಸ್ ಆರ್ ದೇರ್. ಸೊ ವಿಚ್ ವಿ ಆರ್ ನಾಟ್ ಆಕ್ಟಿವ್ಲಿ, ಬಟ್ ಅವಾಗ ಏನು ಬೇಕು ಅನಿಸ್ತು ಓಪನ್ ಮಾಡಿದ್ವಿ. ರೈಟ್. ಸೊ ಐಮ್ ಗೋಯಿಂಗ್ ಟು ಶೋ ಯು ಮೇಜರ್ಲಿ ಅಬೌಟ್, ಇವತ್ತು ನಾನು ನಿಮಗೆ ಪೇಜ್ ಬಗ್ಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ಸೊ ಐಮ್ ಗೋಯಿಂಗ್ ಟು ಶೋ ಲಿಟ್ಲ್ ಅಬೌಟ್ ಅವರ್ ಪೇಜ್. ಲೈಕ್ ಸೊ ಏನು ಮಾಡಿದ್ದೀವಿ, ಮಾಸ್ಟರ್ ಕೋಚ್ ಸತ್ಯ ಪೇಜ್, ಅ ವೆರಿ ಗುಡ್ ಬ್ಯಾನರ್. ರೈಟ್. ಜಾಬ್ ಪೋಸ್ಟ್ ಮಾಡ್ಬೋದು, ವೆಬ್ಸೈಟ್ ಪೋಸ್ಟ್ ನಾವು ಕನೆಕ್ಟ್ ಮಾಡ್ಬೋದು. ಪ್ರೊಫೈಲಲ್ಲಿ ಇಲ್ಲೇನು ಮಾಡ್ಬೋದು, ನಾವು ಡೀಟೇಲ್ ಡಿಸ್ಕ್ರಿಪ್ಷನ್ ಕೊಡ್ಬೋದು ಅಬೌಟ್ ಅಸ್ ಅಂದ್ಬಿಟ್ಟು, ಮಾಸ್ಟರ್ ಕೋಚ್ ಸತ್ಯ ಏನು, ಹೇಗೆ, ಏನು ಮಾಡ್ತಾರೆ. ವೆಬ್ಸೈಟ್ ಕನೆಕ್ಟ್ ಮಾಡಿದ್ದೀವಿ, ನನ್ನ ಮೊಬೈಲ್ ನಂಬರ್ ಇದೆ, ಇದರಲ್ಲಿ ಇಮೇಲ್ ID ಇದೆ, ಎ ಕಂಪ್ಲೀಟ್ ಡಿಸ್ಕ್ರಿಪ್ಷನ್. ರೈಟ್. ಹೌ ಮೆನಿ ಆಫ್ ಯು ಫೀಲ್ ವಾವ್ 11,000 ಫಾಲೋವರ್ಸ್? ಟೈಪ್ ಎಸ್ ವಾವ್ ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಏನು ಮಾಡ್ಬೋದು, ಒಂದು ಟೈಮ್ ಕೊಡೋಕೆ ಶುರು ಮಾಡಿದ್ರೆ ಇದು ಒಂದು 2 years ನಾವು ಇಷ್ಟು ಪೇಜ್ನ ಫಾಲೋವರ್ಸ್ನ ಬಿಲ್ಡ್ ಮಾಡೋಕ್ಕೆ ಸಾಧ್ಯವಾಗಿದೆ. ಅ ಗುಡ್ ಪ್ರೊಫೈಲ್, ಫೋಟೋ. ಸೊ ಯು ಕ್ಯಾನ್ ಡೂ ದಿಸ್. ಆ್ಯಂಡ್ ಗ್ರೂಪ್ ಕೂಡ ಇದೆ. ಗ್ರೂಪ್ನ ನಾವು ಮಾಡೋದ್ರ ಮೂಲಕ ಏನಾಗುತ್ತೆ, ನಮ್ಮ
ಕಸ್ಟಮರ್ಸ್ನ ನಾವು ನರ್ಚರ್ ಮಾಡ್ಬೋದು. ಇವತ್ತು ನಾನು ಗ್ರೂಪ್ ಬಗ್ಗೆ ಜಾಸ್ತಿ ಮಾಹಿತಿ ಕೊಡಕ್ಕೆ ಹೋಗೋದಿಲ್ಲ. ಐ ಆಮ್ ಗೋಯಿಂಗ್ ಟು ಗಿವ್ ಯು ಮೋರ್ ಆಫ್ ಓನ್ಲಿ ಪೇಜ್, ರೈಟ್? ಫೇಸ್ಬುಕ್ ಪೇಜ್, ಟೈಪ್ ಆಲ್ ಆಫ್ ಯು FB ಪೇಜ್. ಓಕೆ, ಸೊ ಫೇಸ್ಬುಕ್ ಪೇಜ್ನ ಸೆಟ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು? ನಮ್ಮ ಮೇನ್ ಅಕೌಂಟಿಂದ ಬಂದಾಗ ಇಲ್ಲಿ ವಿ ಗೆಟ್ ದಿಸ್ ನೇಮ್ ಪಕ್ಕದಲ್ಲಿ 9 ಡಾಟ್ಸ್ ಇದೆ. ಕೆನ್ ಯು ಸಿ 9 ಡಾಟ್ಸ್? ಕ್ಲಿಕ್ ಆನ್ ದೇರ್ ಆ್ಯಂಡ್ ಇಲ್ಲಿ ಕ್ರಿಯೇಟ್ ಅಂತಿದೆ, ಪೋಸ್ಟ್, ಸ್ಟೋರಿ, ರೂಮ್ ಅಂತ. ಅದ್ರ ಕೆಳಗಡೆ ಪೇಜ್, ಆಡ್, ಗ್ರೂಪ್, ಈವೆಂಟ್ಸ್, ಮಾರ್ಕೆಟ್, ಲಿಸ್ಟಿಂಗ್ ಅಂತ ಬರುತ್ತೆ. ಸೊ ಮೇಜರ್ ಆಗಿ ನಾವೇನ್ ಮಾಡಬೇಕು, ಈ ಒಂದು ಬಟನ್ ಇಂದ ಬರ್ಬೋದು. ಅಕಸ್ಮಾತ್ ನೀವು ಮೊಬೈಲ್ ಇಂದ ಮಾಡ್ತಾ ಇದ್ರೆ ನೈಸ್. ಸೊ ಕ್ಲಿಕ್ ಆನ್ ದ ಪೇಜ್. ಸೊ ಈಗ ನಾನು ಪೇಜ್ ಅನ್ನ ಕ್ಲಿಕ್ ಮಾಡಿದೆ, ಕ್ರಿಯೇಟ್ ಎ ಪೇಜ್. ಸೊ ಇಲ್ಲಿ ಡೆಮೋ ಪೇಜ್ ಅಂತ ಕೊಡ್ತಾ ಇದ್ದೀನಿ ನಾನು, ರೈಟ್? ಕ್ಯಾಟಗರಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕ್ಯಾಟಗರಿ ಇದು? ಸೊ ಲೆಟ್ಸ್ ಸೇ ಯು ಆರ್ ಅನ್ ಆರ್ಟಿಸ್ಟ್, ಆರ್ಟ್ಸ್, ವಿಜುವಲ್ ಆರ್ಟ್ಸ್, ಮೇಕಪ್ ಆರ್ಟ್, ರೈಟ್? ಬಾರ್, car rental, you can so many things to you, like okay, I'm going to run business coach mobile version ಅಲ್ಲಿ ಹೇಗೆ, I'm just giving a demo page, like somebody you are an artist, makeup artist, so you can say makeup artist. But again, like in next few seconds you can category mobile ಇಂದ ಕೂಡ choose a category that describes what your business, organization or topic page represents. So you can add up to 3. So makeup artist ಅಂತ ಆಗುತ್ತೆ. What else you can be put, like saloon, yeah, beauty salon, hair salon, nail salon, right? So like this it will give you a related ಸಂಬಂಧಪಟ್ಟಂತಹ ಒಂದು 3 ವಿಚಾರಗಳನ್ನ ಕೊಡುತ್ತೆ ಇದರಲ್ಲಿ. Okay, description. What about your business does? Write about what your business does and the services you provide on the purpose of this page. Suppose ಇವಾಗ ನೀವೇನಾದ್ರೂ ಒಂದು ಪೇಜ್ ಕ್ರಿಯೇಟ್ ಮಾಡಿದಾಗ ನಿಮ್ಮ ಒಂದು ಪ್ರಾಡಕ್ಟ್ ಸರ್ವಿಸ್ ಏನಿದೆ, ಆ ಏನ್ ಸರ್ವಿಸ್ ಕೊಡ್ತೀರಾ ಅದ್ರ ಡಿಸ್ಕ್ರಿಪ್ಷನ್ ಕೊಡುವಂಥದ್ದು. A to Z about beauty and makeup style. So like this, you know, you can give some character, 255 characters ಬರೀಬಹುದು. ಬರೆದ್ಬಿಟ್ಟು ಏನ್ ಮಾಡೋದು, ಕ್ರಿಯೇಟ್ ಪೇಜ್ ಕ್ಲಿಕ್ ಮಾಡಿದ್ವಿ, ಕ್ರಿಯೇಟ್ ಪೇಜ್. Okay, create page and click ಆದ್ಮೇಲೆ it will take some few seconds. Wow. So ಇವಾಗ ಏನಾಯ್ತು, so you got this, your page up ready, demo page ಅಂತ ಬಂತು. ಸೊ ಇಲ್ಲಿ ಡೆಮೋ ಪೇಜ್ ಅಂತ ಬಂದ್ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಯಾವ್ದ್ರ ಮೇಲೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಇದು 2 ಬಟನ್ ಕಾಣಿಸ್ತಾ ಇದೆ. ಮೊಬೈಲಲ್ಲಿ ಹೆಂಗ್ ಕಾಣಿಸುತ್ತೆ, ಹೀಗೆ ಕಾಣಿಸುತ್ತೆ. ಡೆಸ್ಕ್ಟಾಪ್ ವರ್ಷನ್ ಈ ರೀತಿ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ. Then home, about, photo, video, more. Okay, ಇಷ್ಟು ವಿಚಾರಗಳಿದೆ. ಪೋಸ್ಟ್, ಟ್ಯಾಕ್ಸ್, ಇದು ಬೇಸಿಕ್. ಸೊ ಇಲ್ಲೇನಾಗುತ್ತೆ, ಸೇವ್ ಪೇಜ್ ಕೊಟ್ಟೆ ನಾನು ಇವಾಗ. ಓ ವಾವ್. ಸೊ ಇಟ್ ಈಸ್ ಆಸ್ಕಿಂಗ್, ಐ ಆಮ್ ಗೋಯಿಂಗ್ ಟು ಸೆಂಡ್ ಯು ನಂಬರ್. ಏನ್ ಮಾಡಬೇಕು ಅಂತ ಕೇಳ್ತಾ ಇದೆ ಇದು, ಸೆಂಡ್ ದ ಕೋಡ್. ಅಥೆಂಟಿಕೇಶನ್, ಪೇಜ್ ಅಥೆಂಟಿಕೇಶನ್ ಆಗ್ಬೇಕಂದ್ರೆ ನಾವು ಮೊಬೈಲ್ ನಂಬರ್ ಹಾಕ್ಬಿಟ್ಟು ಏನ್ ಮಾಡ್ಬೇಕಾಗುತ್ತೆ, send the code ಅಂತ ಹಾಕ್ಬೋದು. create website, create WhatsApp ads, show people your number, ಇದೆಲ್ಲ ಕೇಳ್ತಾರೆ. send code. ಸೊ ನಾನು ನಂಬರ್ ಹಾಕ್ಬಿಟ್ಟು ಮಾಡ್ಬೋದು. ಬಟ್ ವಾಟ್ ಐ ಆಮ್ ಡೂಯಿಂಗ್ ಇಸ್, ರೈಟ್ ನೌ ಐ ಆಮ್ ನಾಟ್ ಡೂಯಿಂಗ್ ದಿಸ್. ದಿಸ್ ಇಸ್ ಲೈಕ್ ಆರ್ ಯು ಶೋರ್ ಯು ವಾಂಟ್ ಟು ಲೀವ್ ಟು ಪೇಜ್? ಎಸ್, ಲೀವ್. ಓಕೆ, ಲೀವ್. ಓಕೆ, ಡೆಮೋ ಪೇಜ್. ಸೊ ಈ ಒಂದು ಪೇಜ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳೋದಾದ್ರೆ ನೀವು 13 ಸ್ಟೆಪ್ಸ್ ಇದೆ. ಹೌ ಮೆನಿ ಸ್ಟೆಪ್ಸ್? 13 ಸ್ಟೆಪ್ಸ್ ಬೇಕಾಗುತ್ತೆ. ಸೊ ಸೆಟಪ್ ಯುವರ್ ಪೇಜ್ ಅಪ್ ಫಾರ್ ಸಕ್ಸಸ್. ಎಲ್ಲ ಪಾಯಿಂಟ್ಸ್ ಹಾಕಬೇಕು. ಸೆಕೆಂಡ್ ಒನ್, ಎಸ್ಟಾಬ್ಲಿಷ್ ಯುವರ್ ಪೇಜ್ ಐಡೆಂಟಿಟಿ. ಇಲ್ಲಿ ನಮಗೆ 4 ಸ್ಟೆಪ್ ಕೇಳುತ್ತೆ. ಏನೇನು ಕೇಳುತ್ತೆ? ಆಡ್ ಎ ಪೇಜ್ ಪ್ರೊಫೈಲ್ ಪಿಕ್ಚರ್, ಅಂಡ್ ದೆನ್ ಆಡ್ ಕವರ್ ಪೇಜ್, ಕ್ರಿಯೇಟ್ ಎ ಪೇಜ್ ನೇಮ್, ಕಂಪ್ಲೀಟ್. ಓಕೆ, ಅಂಡ್ ದೆನ್ 6th ಸ್ಟೆಪ್ ಏನು ಕೇಳುತ್ತೆ? ಪ್ರೊವೈಡ್ ಇನ್ಫಾರ್ಮೇಶನ್ ಅಂಡ್ ಪ್ರಿಫರೆನ್ಸಸ್. ಓಕೆ, ಸ್ಟೆಪ್ 6. and second 2 steps left, introduce your page. Okay, ಇದೆಲ್ಲ ಸೆಟಪ್ ಆದ್ಮೇಲೆ ಏನ್ ಮಾಡುತ್ತೆ,
ಇಟ್ ವಿಲ್ ಆಸ್ಕ್ ಫಾರ್ ಯು ಇನ್ವೈಟ್ ಪೀಪಲ್ ಟು ಲೈಕ್ ದಿಸ್ ಅಂತ ಕೇಳುತ್ತೆ. ಓಕೆ, ನಾನು ಈ ಪೇಜ್ಗೆ ಇನ್ವೈಟ್ ಮಾಡಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಇಟ್ಸ್ ಜಸ್ಟ್ ಡೆಮೋ ಪೇಜ್, ನಾನು ನಿಮಗೋಸ್ಕರ ಎಲ್ರಿಗೋಸ್ಕರ ಮಾಡ್ತಾ ಇರೋಂಥದ್ದು. ನೆಕ್ಸ್ಟ್ ಇಲ್ಲಿ ಈ ಒಂದು ಸರ್ವಿಸ್ ರಿವ್ಯೂ ಶಾಪ್ ಅಂಡ್ ಮೋರ್ ಅಂತ ಏನಿದೆ, ಇದನ್ನ ನಾವು ನಮ್ಗೆ ಹೇಗ್ ಬೇಕು ಈ ಬಾರ್ನ ಸೆಟ್ ಮಾಡ್ಕೊಬೇಕು. ಅದನ್ನ ಮಾಡ್ಬೇಕಂದ್ರೆ ಇಲ್ಲಿ ಟ್ಯಾಬ್ಸ್ ಅಂತ ಬರುತ್ತೆ. ವಿ ಹ್ಯಾವ್ ಟು ಗೋ ಟು ಸೆಟ್ಟಿಂಗ್ಸ್. ಸೆಟ್ಟಿಂಗ್ ಅಲ್ಲಿ ಟೆಂಪ್ಲೇಟ್ಸ್ ಅಂಡ್ ಟ್ಯಾಬ್ಸ್ ಅಂತ ಕಾಣಿಸ್ತಾ ಇದೆ. ಸೊ ಐ ಮೀನ್ ಇಫ್ ಯು ಕ್ಯಾನ್ ಸಿ ದಿಸ್ ಟೆಂಪ್ಲೇಟ್ ಅಂಡ್ ಟ್ಯಾಬ್ಸ್. ಈ ಟೆಂಪ್ಲೇಟ್ ಅಂಡ್ ಟ್ಯಾಬ್ ನಮ್ಮ ಫೇಸ್ಬುಕ್ ಪೇಜ್ ಕೆಳಗಡೆ ಏನೇನು ತೋರಿಸ್ಬೇಕು ಆ ವಿಚಾರಗಳನ್ನ ನಾವು ಇಲ್ಲಿ ಮಾಡ್ಕೊಬಹುದು. ಸೊ ಫಸ್ಟ್ ಥಿಂಗ್, ಪೇಜ್ ವಿಸಿಬಿಲಿಟಿ, page published, visitor post. Anyone can publish to this page, anyone can add photos to this page. So ಈ ಒಂದು ನೀವು ಪೇಜ್ ಮಾಡೋದ್ರಿಂದ ಬೇರೆಯವರು ಕೂಡ ಇದರಲ್ಲಿ ಪೇಜ್ ಮಾಡ್ಬೋದು, ಅಥವಾ ಅಡ್ಮಿನ್ ಆಗಿ ನೀವೇ ಸೆಟ್ ಮಾಡಬೇಕು, ನೀವು ಮಾತ್ರ ಕಳಿಸೋದಾ. ವಿ ಕ್ಯಾನ್ ಕ್ರಿಯೇಟ್ ಹಿಯರ್ allow visitors to page to publish post. Yeah, allow review post by others before they are published. Now control ಇಡಬಹುದು. Disable post by others on this page. ಇಲ್ಲಿ ನಾವು ಇದನ್ನ ಕ್ಲಿಕ್ ಮಾಡಿ ಸೇವ್ ಮಾಡಿಬಿಟ್ರೆ ಇಟ್ ವಿಲ್ ನಾಟ್ ಅಲೋ ಎನಿವನ್ ಟು ಸೆಂಡ್. ಮೊದಲೇದು. ಓಕೆ, ಸೊ ನಾನೀಗ ಆಪ್ಷನ್ ತಗೊಂತಲ್ಲ, ಜಸ್ಟ್ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ನೀವು ಎಲ್ಲ ಸೆಟ್ ಮಾಡ್ಕೊಂಡ್ಬರ್ಬೋದು. ಒಂದೊಂದೇ ಇಟ್ ಟೇಕ್ ಸಮ್ ಲೈಕ್ ಒಂದು ಒಳ್ಳೆ ಪೇಜ್ನ ನೀವು ತಯಾರು ಮಾಡಬೇಕಂದ್ರೆ ಒಂದು ಗಂಟೆಗಳ ಕಾಲ ಟೈಮ್ ಕೊಡಬೇಕಾಗುತ್ತೆ, ರೈಟ್? ಸೊ ದೆನ್ ನ್ಯೂ ಫೀಡ್ ಆಡಿಯನ್ಸ್, auto-generated captions, post sharings, message, then tagging ability. ಬೇರೆಯವ್ರು ನಿಮ್ಗೆ ಟ್ಯಾಗ್ ಮಾಡಕ್ ಕೊಡ್ಬೇಕಾ ಈ ಪೇಜ್ಗೆ, ಕೊಡ್ಕೂಡ್ದ ಅನ್ನೋದು ಕೂಡ ನೀವು ಮಾಡ್ಕೊಬೇಕು. ಲೈಕ್ ಪರ್ಸನಲ್ ನೇಮ್ಗೆ ನಾನು ಕೊಟ್ಟಿದ್ದೆ, ಬಟ್ ಪೇಜ್ ಮಾಸ್ಟರ್ ಕೋರ್ಸ್ ಸಜ್ಜಾಗೆ ನಾನು ಕೊಟ್ಟಿಲ್ಲ. ಸೊ ಯು ಕ್ಯಾನ್, ಇಫ್ ಯು ವಿಶ್, ಯು ಕ್ಯಾನ್ ಗಿವ್ ಇಟ್. ಅದರ್ ಟ್ಯಾಗಿಂಗ್ ಟು ದಿಸ್ ಪೇಜ್, ನೀವು ಅದಕ್ಕೆ ಕೊಡ್ಬೇಕಾ ಕೊಡ್ಕೂಡ್ದ. ಕಂಟ್ರಿ ರಿಸ್ಟ್ರಿಕ್ಷನ್, ಯಾವ ದೇಶಕ್ಕೆ ತೋರಿಸ್ಬೇಕು ತೋರಿಸ್ಕೊಡ್ದು ಅನ್ನೋದು ಕೂಡ ಇದೆ ವಿಸಿಬಲ್. ಏಜ್ ರಿಸ್ಟ್ರಿಕ್ಷನ್, ಈ ನಿಮ್ಮ ಪೇಜ್ಗೆ ಯಾರು ನೋಡ್ಬೋದು ನೋಡಂಗಿಲ್ಲ ಅನ್ನೋಂಥದ್ದು. ಅಂಡ್ ಪ್ರೊಫೈಲ್ ಫಿಲ್ಟರ್ ಆಫ್ ಮಾಡಿದ್ದೀನಿ ಇಲ್ಲಿ. ಸಿಮಿಲರ್ ಪೇಜ್ ಸಜೆಷನ್ಸ್, ಲೈಕ್ ನಿಮ್ಮ ಪೇಜ್ ತರದೆ ಬೇರೆಯವ್ರಿಗೂ ಅದು ಬೇರೆ ಸಿಮಿಲರ್ ಪೇಜಸ್ ನ ಸಜೆಸ್ಟ್ ಮಾಡುತ್ತೆ. ಪೇಜ್ ಅಪ್ಡೇಟ್ಸ್ ಅಂಡ್ ಪೋಸ್ಟ್ ಇನ್ ಮಲ್ಟಿಪಲ್ ಲ್ಯಾಂಗ್ವೇಜಸ್, ಟ್ರಾನ್ಸ್ಲೇಟ್ ಆಟೋಮೆಟಿಕಲಿ, ಕಾಮೆಂಟ್ ರ್ಯಾಂಕಿಂಗ್, ಕಾಂಟೆಂಟ್ ಡಿಸ್ಟ್ರಿಬ್ಯೂಷನ್. ಸೊ ಡೌನ್ಲೋಡಿಂಗ್ ಫೇಸ್ಬುಕ್ ಈಸ್ ಅಲೌಡ್. ಸೊ ಕಾಂಟೆಂಟ್ ನೀವು ಹಾಕಿದ್ದನ್ನು ಬೇರೆಯವ್ರು ಡೌನ್ಲೋಡ್ ಮಾಡೋಕೆ ಅವಕಾಶ ಕೊಡ್ಬೋದಾ ಕೊಡಂಗಿಲ್ವಾ? ಲೆಟ್ಸ್ ಚೆಕ್ ಇಟ್ ಔಟ್ ವಾಟ್ ಇಟ್ ಈಸ್ ಅಂತ ಹೇಳ್ಬಿಟ್ಟು. ಪ್ರಾಫಿಟ್ ಡೌನ್ಲೋಡಿಂಗ್ ಟು ಫೇಸ್ಬುಕ್. ಓಕೆ, ಪೇಜ್ ಡೌನ್ಲೋಡ್, ಮರ್ಜ್ ಪೇಜಸ್, ರಿಮೂವ್ ಪೇಜಸ್, ರೈಟ್? ಸೊ ಇಲ್ಲಿಗೆ ಬಂದು ಪೇಜಸ್ನ ಕೂಡ ಡಿಲೀಟ್ ಮಾಡ್ಬೋದು ಇನ್ ಕೇಸ್ ಯಾವುದಾದ್ರು ಪೇಜ್ ಮಾಡಿರೋಂಥದ್ದು. ಸೊ ಟ್ಯಾಬ್ಸ್, ರೈಟ್? ಇಷ್ಟು ವಿಚಾರಗಳನ್ನ ನಾವು ಟ್ಯಾಬ್ಸೆಂಟ್ಸ್ ಅಲ್ಲಿ ಸೆಟ್ ಮಾಡ್ಬೋದು. ಸೊ ಇಲ್ಲಿಗೆ ಬಂದಾಗ ನನಗೆ ಏನಾಯ್ತು, ಟ್ಯಾಬ್ಸೆಂಟ್ ಅಲ್ಲಿ ಆ ಮೇಲ್ಗಡೆಗೆ ಕರೆಂಟ್ ಟೆಂಪ್ಲೇಟ್ ಫಸ್ಟ್ ಥಿಂಗ್ ಸರ್ವಿಸ್ ತೋರಿಸ್ತಾ ಇದೆ. ಹೋಮ್ ಸರ್ವಿಸ್, ರಿವ್ಯೂ, ಶಾಪ್, ಆಫರ್ಸ್, ಫೋಟೋಸ್, ರೈಟ್? ವಿಡಿಯೋಸ್, ಈವೆಂಟ್, ಅಬೌಟ್, ಇಷ್ಟಿದೆ. ಇಲ್ಲಿ ಯಾವಾಗ ನಾನು ಎಸ್ ಅಂತ ಕೊಟ್ಟಿದ್ದೀನಿ ಇದು ಅಲ್ಲಿ ತೋರಿಸುತ್ತೆ. ನೀವು ಜಾಬ್ನ ಕೂಡ ಆಫರ್ ಮಾಡ್ಬೋದು. ನಿಮ್ಮ ಸಂಸ್ಥೆನಲ್ಲಿ ಜಾಬ್ ಏನಾದರೂ ಆಪರ್ಚುನಿಟಿ ಇದ್ರೆ ಗ್ರೂಪ್ಸ್ ಇದು ಜಾಯ್ನ್ ಆಗ್ಲಿಕ್ಕೆ ಗ್ರೂಪ್ ಎನೇಬಲ್ ಮಾಡ್ಬೋದು, ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನಾನು ಜಸ್ಟ್ ಆನ್ ಅಂಡ್ ಆಫ್ ತೋರಿಸ್ತಾ ಇದ್ದೀನಿ, ಬೇಕು ಬೇಡ. ನಿಮ್ ಜಾಬ್ ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಕ್ಲೋಸ್ ದಿಸ್, ಇಟ್ ವಿಲ್ ನಾಟ್ ಶೋ. ಈವೆಂಟ್ಸ್, ಓಕೆ, ಫೋಟೋಸ್, ಶಾಪ್, ಆಫರ್, ಡನ್. ಸೊ ಲೆಟ್ಸ್ ಗೋ ಬ್ಯಾಕ್ ಟು ಅವರ್ ಪೇಜ್ ನೌ. ಇದಾದ್ಮೇಲೆ ಇಟ್ ವಿಲ್ ಆಸ್ಕ್ ಸಮ್ ಸ್ಟೆಪ್ಸ್, ಕಂಪ್ಲೀಟ್ ದ ಹೋಲ್ ಸ್ಟೆಪ್ಸ್. ಸೊ ನೆಕ್ಸ್ಟ್ ಏನು, ಒಂದು ಪೇಜ್ ಕ್ರಿಯೇಟ್ ಮಾಡಿದಾದ್ಮೇಲೆ ಹೇಗೆ ಪೇಜ್ನ ತುಂಬ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗೋದು, ಏನೇನು ಬೇಕು. ಸೊ ಸರ್ವಿಸಸ್ ಏನೇನು ಆಫರ್ ಮಾಡ್ತೀರಾ, ಯು ಹ್ಯಾವ್ ಟು ಸೆಟ್ ದ ಸರ್ವಿಸಸ್. ಸೊ ನಾವು ವಾಟ್ ಐ ಹ್ಯಾವ್ ಸೆಟ್ ಹಿಯರ್ ರೈಟ್ ನೌ, ನಮ್ಮ ಬಿಸ್ನೆಸ್ ಕೋಚಿಂಗ್ ಆಗಿರೋದ್ರಿಂದ ಫ್ರೀ ಬಿಸ್ನೆಸ್ ಕನ್ಸಲ್ಟೇಷನ್ ಟೈಪ್ ಮಾಡಿ ಇಲ್ಲಿ ಏನು ಮಾಡಿದ್ದೀವಿ, ಸೆಟ್ ಮಾಡಿದ್ವಿ. ಸೊ ಅಬೌಟ್ ಅಸ್, so you can give a very good description about us. This will come automatically. Enter location, working hours, business details. So I've given my website detail, email ID, and then about in martivi additional information, impression and privacy policy. Page ID comes by Facebook itself, Master Coach. ಬೇರೆ ಯಾವ್ಯಾವ್ದ್ರಲ್ಲಿ ಇದೀವಿ ಎಲ್ಲಾನು ನಾವು ಇಲ್ಲಿ ತಂದು ಕನೆಕ್ಟ್ ಮಾಡ್ಬೋದು. ಸೊ ಇದು ಬಂದು ಟ್ವಿಟರ್ ಅಲ್ಲಿ ಇದೆ, ಲಿಂಕ್ಡ್ಇನ್ ಅಲ್ಲಿ ಇದೀವಿ, ಮಾಸ್ಟರ್ ಕೋಚ್ ಸತ್ಯ ಯೂಟ್ಯೂಬ್ ಇದೆ, ಇಲ್ಲಿಂದ
ಮಾಸ್ಟರ್ ಕೋಚ್ ಸಚ್ಚ ಇನ್ಸ್ಟಾಗ್ರಾಮ್ ಇದೆ, ಮೆಸೆಂಜರ್ ಇದೆ, ವಾಟ್ಸಪ್ ನಂಬರ್ ಕೂಡ ಇಲ್ಲೇ ಇದೆ. ಸೊ ಸೆಟ್ ಮಾಡಿದಾಗ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ವೆರಿ ಅಥಾರಿಟಿ ಆಗುತ್ತೆ. ಅಂಡ್ ದೆನ್ ಕಮ್ಸ್ ನೆಕ್ಸ್ಟ್ ವಿಡಿಯೋಸ್. ಸೊ ಯು ಕ್ಯಾನ್ ಅಪ್ಲೋಡ್ ಯುವರ್ ವಿಡಿಯೋಸ್ ಥ್ರೂ ಕ್ರಿಯೇಟರ್ ಸ್ಟುಡಿಯೋ ವಿಚ್ ಐ ವಿಲ್ ಶೋ ಯು ಲೇಟರ್. ಸೊ ಅಲ್ಲಿಂದ ಮೋರ್ ಅಂತಿದೆ. ಸೊ ಈವೆಂಟ್, ಪೋಸ್ಟೋಸ್, ಕಮ್ಯುನಿಟಿ, ಟ್ವಿಟರ್, ಶಾಪ್, ಯೂಟ್ಯೂಬ್ ರಿವ್ಯೂಸ್ ಅಂಡ್ ಮೆನಿ ಆಪ್ಷನ್ಸ್ ಆಸ್ ಟು ಡೂ ಲೇಟರ್. ಓಕೆ, ನಾವು ಈ ಒಂದು ಬ್ಯಾನರ್ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ವಿಲ್ ಅಟ್ರಾಕ್ಟ್ ಯು. ಬೇರೆ ನಿಮ್ಮ ಕಸ್ಟಮರ್ಗೆ ನಿಮ್ಮನ್ನ ಅಟ್ರಾಕ್ಟ್ ಮಾಡಲಿಕ್ಕೆ, ಎಸ್ ಪೇಜ್ನ ಫಾಲೋ ಮಾಡ್ಬೇಕನ್ಲಿಕ್ಕೆ ಏನು ಬೇಕು, ಒಂದು ವೆರಿ ಗುಡ್ ಬ್ಯಾನರ್ ಬೇಕಾಗುತ್ತೆ. ಯುವರ್ ಪ್ರೊಫೈಲ್ ಫೋಟೋ, ಇಟ್ ಶುಡ್ ಬಿ ವೆರಿ ವೆರಿ ನೈಸ್, ರೈಟ್? ಸೊ ಪೇಜ್ ಇದು ನಾವು ಸೆಟಪ್ ಮಾಡಿದ್ವಿ. ನೆಕ್ಸ್ಟ್ ಏನು ಮಾಡ್ಬೋದು, ಕ್ರಿಯೇಟರ್ ಸ್ಟುಡಿಯೋ ಅಂತಿದೆ. ದಿಸ್ ಇಸ್ ದ ನೆಕ್ಸ್ಟ್ ಪಾಯಿಂಟ್. ಸೊ ಈ ಒಂದು ಕ್ರಿಯೇಟರ್ ಸ್ಟುಡಿಯೋನ ನೀವು ತಿಳ್ಕೊಂಡ್ರೆ ನಿಮ್ಮ ಫೇಸ್ಬುಕ್ ಪೇಜ್ನ ತುಂಬ ಚೆನ್ನಾಗಿ ಬಳಸ್ಬೋದು. ನಿಮ್ಮ ಪ್ರಾಡಕ್ಟ್ನ ಸೇಲ್ ಮಾಡಲಿಕ್ಕೆ ಅಥವಾ ಶಾಪ್ನ ಸೆಟ್ ಮಾಡಿದ್ಮೇಲೆ ಸರ್ವಿಸಸ್ನ ಆಫರ್ ಮಾಡಲಿಕ್ಕೆ ಬೇಕಾಗಿರೋದೆಲ್ಲ ನೀವು ಮಾಡ್ಬೋದು. ಸೊ ಇಫ್ ಯು ಸಿ ದಿಸ್ ಪ್ರೀ ಪಬ್ಲಿಷ್ಡ್ ಹೋಮ್, ಸೊ ಕ್ರಿಯೇಟರ್ ಸ್ಟುಡಿಯೋ. ಸೊ ಆ ಕ್ರಿಯೇಟರ್ ಸ್ಟುಡಿಯೋನಲ್ಲಿ ನಿಮ್ಗೆ ಏನು ಸಿಗುತ್ತೆ, ಪಬ್ಲಿಷ್ಡ್ ಆಗಿರೋದು, ಕಾಂಟೆಂಟ್ ಲೈಬ್ರರಿ, ಇನ್ಸೈಟ್, ಇನ್ಬಾಕ್ಸ್, ಮಾನಿಟೈಸೇಷನ್. ಇನ್ಫ್ಯಾಕ್ಟ್ ನಿಮ್ಮ ಒಂದು ಫೇಸ್ಬುಕ್ ಪೇಜ್ ಮೋರ್ ದೆನ್ 10,000 ಪೀಪಲ್ ಆಯಿತು ಅಂತ ಹೇಳಿದ್ರೆ ಫಾಲೋವರ್ಸು, ಇಟ್ ಕ್ಯಾನ್ ಬಿ ಮಾನಿಟೈಸ್ ಮಾಡ್ಬೋದು. ನೀವು ಹಾಕತಕ್ಕಂಥ ವಿಡಿಯೋಗಳ ಮೇಲೆ ಫೇಸ್ಬುಕ್ ವಿಲ್ ರನ್ ಅಡ್ವರ್ಟೈಸ್ಮೆಂಟ್ ಅಂಡ್ ದೇ ವಿಲ್ ಪೇ ಯು ಮನಿ. ಲೈಕ್ ಯೂಟ್ಯೂಬಲ್ಲಿ ಹೇಗೆ ನಿಮಗೆ 1000 ಸಬ್ಸ್ಕ್ರೈಬರ್ ಕ್ರಾಸ್ ಆಗಿ 4000 ವಾಚ್ ಅವರ್ ಕ್ರಾಸ್ ಆದರೆ ನಿಮಗೆ ಮಾನಿಟೈಸೇಷನ್ ಅವಕಾಶ ಇದೆ. ಹಾಗೆ ನಿಮ್ಮ ಫೇಸ್ಬುಕ್ ಪೇಜ್ ಕೂಡ ನಿಮಗೆ ದುಡ್ಡು ಮಾಡಿ ಕೂಡ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ವೆಲ್, ಲೈಕ್ ನನಗೂ ಕೂಡ ಸೆಲೆಬ್ರಿಟಿ ಅಥಾರಿಟಿ ಬಂದಿದೆ, ಬಟ್ ಐ ಆಮ್ ನಾಟ್ ಯೂಸಿಂಗ್ ರೈಟ್ ನೌ ದಿಸ್ ಒನ್. ಓಕೆ, ಸೊ ಲೆಟ್ಸ್ ಗೋ ಟು ಹೋಮ್ ಅಗೇನ್. ಸೊ ರೀಸೆಂಟ್ ಪೋಸ್ಟ್ ಏನೇನು ಮಾಡಿದ್ದೀವಿ ಇಲ್ಲಿ ನೋಡಿ. ಇನ್ನೇನಾಗಿದೆ, ಪರ್ಫಾರ್ಮೆನ್ಸ್ ಆಫ್ ದ ಪೇಜ್, ಎಷ್ಟು ಜನರಿಗೆ ರೀಚ್ ಆಗಿದೆ, ಎಷ್ಟು ಲೈಕ್ಸ್ ಇದೆ. ಸೊ ಯು ಕ್ಯಾನ್ ಗೋ ಡೀಟೇಲ್. ಒಂದು ಪೇಜ್ ನಾವು ಹಾಕಿದ್ರೆ ಆನ್ಲೈನ್ ಬಿಸ್ನೆಸ್ ಕೋಚ್ ಕನ್ನಡದಲ್ಲಿ ಒಂದು ಪೋಸ್ಟ್ ಮಾಡಿದ್ದೀವಿ. ಪೋಸ್ಟ್ ಮಾಡಿದ್ದು ಎಷ್ಟು ಜನರಿಗೆ ರೀಚ್ ಆಗಿದೆ ಏನು ಅಂತ ನೋಡ್ಬೋದು. So this is the one thing which we posted recently. So loading the data, market, digital marketing will ಮಾಡಿ 8 ಕಾರಣಗಳು. ಸೊ ಲಿಂಕ್ ಹಾಕ್ಬಿಟ್ಟು ಇಲ್ಲಿ ಪೋಸ್ಟ್ ಮಾಡಿದ್ವಿ. ಎಷ್ಟು ಜನಕ್ಕೆ ರೀಚ್ ಆಗಿದೆ, ಎಷ್ಟು ಜನ ಲೈಕ್ ಮಾಡಿದ್ದಾರೆ. 584 ಪೀಪಲ್ಗೆ ರೀಚ್ ಆಗಿದೆ ಇದು, ರೈಟ್? ನೈಸ್. ಸೊ 8 ಎಂಗೇಜ್ಮೆಂಟ್ ಇದೆ. ಇದು ರೀಸೆಂಟ್ ಪೋಸ್ಟ್ ಮಾಡಿರೋದು. ಸೊ ಇನ್ನು ನಾವು ತುಂಬ ಡೀಟೇಲ್ಡ್ ಆಗಿ ಹೋದಾಗ ಏನಾಗುತ್ತೆ, ಯಾರು ಯಾವ್ಯಾವ್ದು ನೋಡಿದ್ದಾರೆ, ಓಕೆ, ಕಾಣಿಸಕ್ಕೆ ಶುರು ಆಗುತ್ತೆ. ಇದನ್ನ ನೀವು ಹೇಗೆ ಮಾಡ್ಬೋದು, ಪ್ರೀ ಪಬ್ಲಿಷ್ಡ್. ಸೊ ವಾಟ್ ಯು ಕ್ಯಾನ್ ಡೂ, ಯು ಕ್ಯಾನ್ ಕಮ್ ಹಿಯರ್, ಸೆಟ್ ಅಪ್ ಯುವರ್ ಕ್ರಿಯೇಟ್ ನ್ಯೂ ಅಂತ ಕಾಣಿಸ್ತದೆ ನೋಡಿ. ಡೇಟು, ಕ್ಯಾಲೆಂಡರ್ ಸೆಟ್ ಮಾಡಿಬಿಟ್ಟು ಯು ಕ್ಯಾನ್ ಸೆಟ್ ಡೀಟೇಲ್ಸ್. ನೈಸ್. Let's go back. So how is this? Useful? Yeah, type useful. Okay. ನೋಡಿ, ರೆಗ್ಯುಲರ್ ಆಗಿ we will be keep posting. ಏನೇನೆಲ್ಲ ಮಾಡ್ತೀವಿ ಅದನ್ನೆಲ್ಲ ಪೋಸ್ಟ್ ಮಾಡ್ತಾ ಇದೀವಿ. ಸೊ ಆಸ್ ವಿ ಪೋಸ್ಟಿಂಗ್ ಆಲ್ ದೀಸ್ ಥಿಂಗ್ಸ್, ಓಕೆ, ಅಪಾಯಿಂಟ್ಮೆಂಟ್ ಸೆಟ್ ಮಾಡ್ಬೋದು, ರಿಸೋರ್ಸ್ ಅಂಡ್ ಟೂಲ್, ಈವೆಂಟ್ಸ್ ಕ್ರಿಯೇಟ್ ಮಾಡ್ಬೋದು, ಲೀಡ್ ಸೆಂಟರ್ ಇದೆ, ಫ್ಯಾನ್ ಸಬ್ಸ್ಕ್ರಿಪ್ಷನ್ ಇದೆ. ಯಾ, ಇಟ್ ವಾಸ್ ಮೆನ್ಷನಿಂಗ್ ಫ್ಯಾನ್ ಸಬ್ಸ್ಕ್ರಿಪ್ಷನ್. 10,000 ಪೀಪಲ್ ಸಬ್ಸ್ಕ್ರೈಬರ್ಸ್ ಆದಾಗ, ಅಂದರೆ ಲೈಕ್ ಮಾಡಿದ್ಮೇಲೆ ನಮ್ಮ ಪೇಜ್ಗೆ ನಾವು ಫ್ಯಾನ್ ಸಬ್ಸ್ಕ್ರೈಬರ್ ಕೂಡ ಅವಕಾಶ ಕೊಡ್ಬೋದು. ಓಕೆ, ಆ್ಯಂಡ್ ದೆನ್ ಪಬ್ಲಿಷಿಂಗ್ ಟೂಲ್ಸ್, ಪೇಜ್ ಕ್ವಾಲಿಟಿ, ಎಡಿಟ್ ಪೇಜ್, ಸೆಟ್ಟಿಂಗ್. ಏನೇ ಮಾಡಬೇಕಂದ್ರೆ ಯು ಹ್ಯಾವ್ ಟು ಗೋ ಫ್ರಮ್ ಸೆಟ್ಟಿಂಗ್, ಆ್ಯಂಡ್ ಫ್ರಮ್ ಸೆಟ್ಟಿಂಗ್ ಯು ಕ್ಯಾನ್ ಡೂ ಪೇಜ್ಗೆ ಸಂಬಂಧಪಟ್ಟಿದ್ದು. ದಿಸ್ ಇಸ್ ಒನ್ಸ್ ಪೇಜ್ ಸೆಟ್ ಮಾಡಿದ ಮೇಲೆ ಸಿಗತಕ್ಕಂಥ ಒಂದು ನ್ಯೂಸ್ ಫೀಡ್, ಅಪ್ಡೇಟ್ಸ್, ಆಡ್ ಸೆಂಟರ್ ಅಂತಿದೆ. ಸೊ ಫೇಸ್ಬುಕ್ ಇಂದ ಆಡ್ ಸೆಂಟರ್ ಹೇಗೆ ಓಪನ್ ಮಾಡೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಆಸ್ ಆಫ್ ನೌ ಟುಡೇ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಫೇಸ್ಬುಕ್ ಪೇಜ್ ಆ್ಯಂಡ್ ಫೇಸ್ಬುಕ್ ಪೇಜ್ ಹೆಂಗೆ ಸೆಟ್ ಮಾಡಬೇಕು, ಹೆಂಗೆ ತೊಗೊಂಡೋಗ್ಬೇಕು, ಹೆಂಗೆ ಮುಂದುವರಿಸಬೇಕು. ಓಕೆ, ನಾವು ಸೊ ಮೆನಿ ಪೀಪಲ್ ಆಸ್ಕ್ ಮೀ, ನಮ್ಮ ಪೇಜ್ಗೆ ಹೇಗೆ ಲೈಕ್ ಪ್ರಮೋಟ್ ಅಂತಿದೆ, ನಿಮ್ಮ ಈ ಪೇಜ್ನ ಪ್ರಮೋಟ್ ಮಾಡ್ಬೋದು, ಅಥವಾ ಒಂದು ಬೇಸಿಕಲಿ ನಾವು ಒಂದು ಪ್ರಾಡಕ್ಟ್ ವಿಡಿಯೋ ಅದನ್ನು ಕೂಡ ಬೇಕಾದ್ರೆ ಏನು ಮಾಡ್ಬೋದು, ಪ್ರಮೋಟ್ ಮಾಡ್ಬೋದು.
ಶೇರ್ ಮಾಡ್ಬೋದು ಇದರಿಂದ ಬೇರೆ ಬೇರೆ. ಸೊ ಲೆಟ್ ಮೀ ವಿಸಿಟ್ ಕ್ರಿಯೇಟರ್ಸ್ ಸ್ಟುಡಿಯೋ, ಇಲ್ಲಿಂದಾನು ಹೋಗ್ಬೋದು. ಮೋರ್ ಅಂತಿದೆ. ಫ್ರಮ್ ಮೋರ್ ಯು ಕ್ಯಾನ್ ಜಸ್ಟ್ ಗೋ ಆನ್ ಡೂಯಿಂಗ್ ಆಲ್ ಆಕ್ಟಿವಿಟೀಸ್, ರೈಟ್ ಫ್ರೆಂಡ್ಸ್. ಸೊ ಈಗ ನಿಮಗೆ ಹೇಗೆ ಇನ್ವೈಟ್ ಮಾಡೋದು ನಿಮ್ಮ ಫ್ರೆಂಡ್ಸ್ನ? ಓಕೆ, ಕ್ರಿಯೇಟ್ ಸೀರೀಸ್, ಸಿ ವಿಸಿಬಿಲಿಟಿ, ವಿಸಿಟ್ ಕಾಂಟೆಂಟ್ ಲೈಬ್ರರಿ, ಇದೆಲ್ಲ ಇದೆಯಲ್ವಾ. ಲೆಟ್ಸ್ ಗೋ ಟು ದ ಪೇಜ್ ಫಸ್ಟ್. ಮೇನ್ ಪೇಜ್ಗೆ ಹೋಗೋಣ. ಈ ಪೇಜ್ಗೆ ಬಂದ್ಮೇಲೆ ಓಕೆ, ನೌ ಕ್ಯಾನ್ ಯು ಸಿ ಹಿಯರ್ ಒನ್ ಬಟನ್. ಇಲ್ಲಿ ಚೂಸ್ ಹೌ ಟು ಇಂಟ್ರಾಕ್ಟ್, ಮಾಸ್ಟರ್ ಕೋಚ್ ಆರ್ ಸತ್ಯನಾರಾಯಣ್ ಇಲ್ಲಿದೆ. ಓಕೆ, ಅದರ್ ಆಕ್ಷನ್ ಲೈಕ್ ಫಾಲೋ, ಶೇರ್, ಕ್ರಿಯೇಟ್ ಪೇಜ್. ಓಕೆ, ಇಲ್ಲಿಂದ ಕೂಡ ಮತ್ತೆ ಏನು ಮಾಡ್ಬೋದು, ವಿ ಕ್ಯಾನ್ ಗೋ ಇನ್ಸೈಡ್ ಅಂಡ್ ವಿ ಕ್ಯಾನ್ ಕಂಟಿನ್ಯೂ, ರೈಟ್. ಸೊ ಪ್ರಮೋಟ್ ಅಂತಿದೆ, ವಿ ಕ್ಯಾನ್ ಕ್ಲಿಕ್ ಆನ್ ದಿಸ್. ಯು ಸಿ ದ ಬಟನ್ಸ್, ಗೆಟ್ ಸ್ಟಾರ್ಟೆಡ್ ವಿತ್ ಆಟೋಮೇಟೆಡ್ ಆಡ್ಸ್, ಕ್ರಿಯೇಟ್ ನ್ಯೂ ಆಡ್, ಬೂಸ್ಟ್ ಆನ್ ಅನ್ ಇನ್ಸ್ಟಾಗ್ರಾಮ್. ಸಿ ನಿಮಗೆ ಬೂಸ್ಟ್ ಮಾಡಿದಾಗ ಇಲ್ಲಿ ಫಿಕ್ಸಲ್ ಅಂತ ಯೂಸ್ ಮಾಡೋದು, ಅಂದರೆ ಲೈಕ್ ರೀಟಾರ್ಗೆಟ್ ಮಾಡೋಕ್ಕಾಗೋದಿಲ್ಲ. ಸೊ ವಿಲ್ ಬಿ ಡಿಸ್ಕಸಿಂಗ್ ಅ ಲಾಟ್ ಡೀಟೇಲ್ಲಿ ಅಬೌಟ್ ಫೇಸ್ಬುಕ್ ಬಿಸ್ನೆಸ್ ಅಕೌಂಟ್ ಅಂತಿದೆ. ಆ ಬಿಸ್ನೆಸ್ ಅಕೌಂಟ್ ಮಾಡಿ ಹೇಗೆ ಮುಂದುವರಿಸೋದು ಅಂತ ಹೇಳ್ಬಿಟ್ಟು ಇಲ್ಲಿ ಗೆಟ್ ವಾಟ್ಸಪ್ ಮೆಸೆಂಜರ್, ಕ್ರಿಯೇಟ್ ಅ ಪೋಸ್ಟ್. ಕಂಟಿನ್ಯೂಸ್ ಆಗಿ ಲಾಸ್ಟ್ ಒಂದೂವರೆ ವರ್ಷ, 1.5 years ಇಂದ ನಾವು ಇದನ್ನ ಡೀಟೇಲ್ಡ್ ಆಗಿ ಯೂಸ್ ಮಾಡಕ್ ಶುರು ಮಾಡಿದ್ರಿಂದ ವಿ ಹವ್ ಗಾಟ್ ಅನ್ ಅಮೇಜಿಂಗ್ ಫಾಲೋವರ್ಸ್. ಸೊ ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ನೋ ವಿ ಕ್ಯಾನ್ ಕ್ಲಿಕ್ ಫಾಲೋ. Right now you are following this page. Personally Satyanarayan, we are okay, create, like, unlike your page, invite friends. So now I'm showing you how to invite friends. ಇಲ್ಲಿ ನೋಡಿ ಇಷ್ಟೊಂದು ಜನ ಇದ್ದಾರೆ, 300 and not invited. So what I can do, I can click, okay, also send an invite in a messenger. ಒಬ್ಬೊಬ್ಬರನ್ನೇ ನಾನು ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು, ಯಾರನ್ನ ಕರೀಬೋದು ಅಂತ. ಸೊ ಮಾಸ್ಟರ್ ಕೋಚ್ ಪೇಜ್ ಸತ್ಯನ ಎಷ್ಟು ಜನ ಲೈಕ್ ಮಾಡಲಿಕ್ಕೆ, ಐ ಆಮ್ ಜಸ್ಟ್ ಸೆಂಡಿಂಗ್ ಆನ್. ನಮ್ಮನ್ನ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇರೋರು ಎಲ್ರಿಗೂ ನಾನು ಕಳಿಸ್ಬೋದು. ಸೊ ಇನ್ವೈಟ್, send the invitation now. Nice. So how is this Facebook page?